12 mm TMT ರಾಡ್. ನಿಮಗೆ ಸ್ಟ್ರೆಂತ್ ನೋಡ್ಲಿಕ್ಕೆ ಹೋದ್ರೆ ಅನ್ಬ್ರೇಕಬಲ್ ಇದು. ಸ್ಯಾಲಿನಿಟಿ ಅಂತ ಒಂದಿರ್ತದೆ, ಉಪ್ಪಿನಾಂಶ. ಅದು ನೀವು ಎಲ್ಲಿ ಹೋದ್ರು ಕರಾವಳಿಯಲ್ಲಿ ಉಂಟೆ, ಎಲ್ಲ ಕಡೆ ಇದೆ ಆಯ್ತಾ. ನೀವು ಅದರಿಂದ ಏನಾಗ್ತದೆ ಅಂದ್ರೆ ಮೇನ್ ನೀವೀಗ ಕಾಂಕ್ರೀಟ್ ಸ್ಲ್ಯಾಬ್ ಹಾಕ್ತಿದ್ದೀರಾದ್ರೆ ಫಸ್ಟ್ ನೀವು ಸ್ಲ್ಯಾಬ್ ಹಾಕುವಾಗ ಮೇನ್ ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ ನಿಮ್ಗೆ ಕ್ಯೂರಿಂಗ್ ಮಾಡ್ಲೇಬೇಕು ಸ್ಲ್ಯಾಬಿಗೆ ಆಯ್ತಾ. ನೀವು ಸ್ಲ್ಯಾಬ್ ಸ್ಟಾರ್ಟ್ ಮಾಡುವಾಗಲೇ ಕ್ಯೂರಿಂಗ್ ಮಾಡುವಾಗಲೇ ನೀರಿನ ಕಾಂಟ್ಯಾಕ್ಟಿಗೆ ನಿಮ್ಮ TMT ಕಮ್ಮಿ ಬರ್ತದೆ. ನಾನು ತುಂಬಾ ಕಡೆ ಬಿಲ್ಡಿಂಗ್ಸ್ ನೋಡಿದ್ದೇನೆ, ಒಂದು 15-20 ಇಯರ್ಸ್ ಆಗುವಾಗ ನಿಮ್ಮದು ಸ್ಲ್ಯಾಬ್ ಇದು ಸ್ಟ್ರೆಂತ್ ಪೂರ್ತಿ ಹೋಗಿರ್ತದೆ. ಗ್ಲಾಸ್ ಫೈಬರ್ ಅನ್ನು ಮೋಲ್ಡ್ ಮಾಡಿ ಮಾಡುವಂಥದ್ದು. ಇದು ಗ್ಲಾಸ್ ಫೈಬರ್ ಸ್ಟ್ರಾಂಡ್ಸ್ ಅನ್ನು ರ್ಯಾಪ್ ಮಾಡಿ, ಅಂದ್ರೆ ಟೋಲ್ ಮಾಡಿ, ಹಗ್ಗ ಹೇಗೆ ಮಾಡ್ತಾರೆ ಹಾಗೆ ಮಾಡಿ ರೇಸಿನಲ್ಲಿ ಇದಕ್ಕೆ ಸ್ಟ್ರೆಂತ್ ಕೊಡುವಂಥದ್ದು. ಅಂದ್ರೆ ದಿಸ್ ಮೆಟೀರಿಯಲ್ ಇಟ್ ಸೆಲ್ಫ್ ಇಸ್ ಚೀಪರ್ ದನ್ ಯುವರ್ ಮೆಟಲ್ ಆಯ್ತಾ. ಮೆಟಲ್ಗಿಂತ ತುಂಬಾ ಕಮ್ಮಿ ರೇಟಲ್ಲಿ ಬರ್ತದೆ, ನಿಮ್ಗೆ ಒಂದು 30% ಕಮ್ಮಿ ಆಗ್ತದೆ. ಕಂಪನಿ ಅಶ್ಯೂರ್ ಮಾಡುವಂಥ ಟೈಮ್ ಇಸ್ 60 ಇಯರ್ಸ್. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪೆರೇರಾ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನಿಸ್ತಿದ್ದೇನೆ. ಸೊ ನಾನೊಂದು ಇವತ್ತು ಹೊಸ ವಿಡಿಯೋ ಮಾಡಲಿಕ್ಕೆ ಬಂದಿದ್ದೇನೆ. ಸೊ ಇದು ಇವತ್ತು ಅಗ್ರಿಕಲ್ಚರ್ ವಿಡಿಯೋ ಅಲ್ಲ, ಒಂದು ಇನ್ಫಾರ್ಮೇಟಿವ್ ವಿಡಿಯೋ. ಸೊ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ರಿಲೇಟೆಡ್. ಸೊ ಎಂತ ಅಂತ ಎನಿಸ್ತಿದ್ದೀರಾ, ನಾವು TMT ರೋಡ್ಸ್ ಯೂಸ್ ಮಾಡ್ತೇವೆ, ಅದರ ಸಬ್ಸ್ಟಿಟ್ಯೂಟ್ FGC ರೋಡ್ಸ್, ಫೈಬರ್ ಗ್ಲಾಸ್ ಕಾಂಪೋಸೈಟ್. ಸೊ ಇದು ಎಂತ ನೀವು ಎನಿಸ್ಬೋದು. ನಮ್ಮದೊಬ್ಬರು ಗುರ್ತದವ್ರು ಯೂಸ್ ಮಾಡ್ತಿದ್ದಾರೆ ಮನೆ ಕಟ್ಟಲಿಕ್ಕೆ. ಸೊ ಅವರ ಹತ್ರ ಕೇಳುವ. ಇದ್ರ ಕಾಸ್ಟ್ ಸೇವಿಂಗ್ ಅಂತ ಹೇಳ್ತಾರೆ, ಡ್ಯೂರಬಿಲಿಟಿ ಜಾಸ್ತಿ ಅಂತ ಹೇಳ್ತಾರೆ. ಅದರ ಕಂಪನಿ ಸೈಡ್ 60 ವರ್ಷ ಗ್ಯಾರಂಟಿ ಉಂಟಂತ ಸಹ ಹೇಳ್ತಿದ್ದಾರೆ. ಎಂತ ಅಂತ ನೋಡುವ. ಎಲ್ಲದಕ್ಕೂ ಮೇಯ್ನ್ ರಸ್ಟ್ ಪ್ರೂಫ್ ಹೇಳ್ತಾರೆ. ಸೊ TMT ರೋಡ್ಸ್ ರಸ್ಟ್ ಬೇಗ ಆಗ್ತದೆ. ಸೊ ನಾವು ನಮ್ಮ ಮನೆಯಲ್ಲಿ ನೋಡಿದ್ದೇವೆ. ಸೊ ಇದು ರಸ್ಟ್ ಪ್ರೂಫ್ ಹೇಳ್ತಾರೆ, ರಸ್ಟ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದ ಕ್ಯೂರಿಯಾಸಿಟಿಯಲ್ಲಿ ನಾನು ಇಲ್ಲಿ ಬಂದಿದ್ದೆ. ನಾನು ಎಲ್ಲಿದ್ದೆ ಅಂದರೆ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕು ಉಪ್ಪೂರು ಗ್ರಾಮದಲ್ಲಿದ್ದೇನೆ. ಸೊ ಈಗ ನಾವು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಮ್ಮೊಟ್ಟಿಗಿದ್ದಾರೆ ಜಾಯ್ ಗೊನ್ಸಾಲಿಸ್. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿದೆ. ಓಕೆ. ಸೊ ನಮ್ಮ ಕೈಯಲ್ಲಿ ರಾಡ್ಸ್ ಎಲ್ಲ ಉಂಟು. ಇದು ಎಂತ ಅಂತ ನೀವು ಎನಿಸ್ತಿದ್ದೀರಾ ಅಂತ. ಸೊ ನನಗೆ ಸಹ ಇದು ಹೊಸತ್ತೆ. ಇದು ಎಂತ ಅಂತ ಅವರ ಹತ್ರ ಕೇಳುವ. ಅವರಿಗೆ ಒಳ್ಳೆ ನಾಲೆಜ್ ಉಂಟು ಈ ಬಗ್ಗೆ. ಸೊ ಇದು ಕೋಸ್ಟಲ್ ರೀಜನಲ್ಲಿ ಹೇಗೆ ಯೂಸ್ ಮಾಡೋದು ಎಂತ ಅಂತ. ನೋಡಲಿಕ್ಕೆ ನಾರ್ಮಲ್ ರಾಡ್ ಥರನೇ, ಆದರೆ ಇದು ನಾರ್ಮಲ್ ಅಲ್ಲ, ಬೇರೆನೆ. ಸೊ ನನಗೆ ಅಂತ ಐಡಿಯಾ ಇಲ್ಲ. ಬೇಸಿಕ್ಕಾಗಿ ಇವತ್ತು ಆ ನಾಲೆಜ್ ತಗೊಳ್ಳುವ. ಸೊ ಅವರ ಹತ್ರ ಕೇಳುವ. ಸರ್, ಇದು ಯಾವ್ದು ರಾಡ್ ನಿಮ್ಮ ಕೈಯಲ್ಲಿ, ಯಾವ್ದು ರಾಡ್ ಸ್ವಲ್ಪ ಹೇಳ್ಬೋದು? ಬಂದು ಗ್ಲಾಸ್ ಫೈಬರ್ ಅಂತ. ಓಕೆ. ಇದಕ್ಕೆ FGC ಹೇಳ್ತಾರೆ, ಫೈಬರ್ ಗ್ಲಾಸ್ ಕಾಂಪೋಸೈಟ್ಸ್ ಅಂತ. ಓಕೆ. ಸೊ ಇದು ಆಕ್ಚುಲಿ ಮೆಟಲಿಗೆ ಸಬ್ಸ್ಟಿಟ್ಯೂಟ್. ಮೆಟಲಿಗೆ? ಹೌದು. ಸೊ ಇದು ಈಗ TMT ರಾಡ್ಸ್. ಹೌದು. ಇದು ನೀವು ನನ್ನ ಕೈಯಲ್ಲಿ ನೋಡ್ತಿರೋದು ಈಗ ಇದು TMT ರಾಡ್. ಇದು 12 mm TMT ರಾಡ್. ನಿಮಗೆ ಸ್ಟ್ರೆಂತ್ ನೋಡ್ಲಿಕ್ಕೆ ಹೋದ್ರೆ ಅನ್ಬ್ರೇಕಬಲ್ ಇದು. ಓಕೆ. ಸೊ ನೋಡ್ಲಿಕ್ಕೆ ನಿಜವಾಗಿ ಪ್ಲಾಸ್ಟಿಕ್ ತರ ಕಾಣ್ತದೆ. ಹೌದು, ಪ್ಲಾಸ್ಟಿಕ್ ತರ ಕಾಣ್ತದೆ. ಓಕೆ. ಬಟ್ ಇದು ಪ್ಲಾಸ್ಟಿಕ್ ಅಲ್ಲ. ಸೊ ನಮ್ಮ ಕರಾವಳಿಗರಿಗೆ ಆಕ್ಚುಲಿ ಹೇಳುದಾದ್ರೆ ಬೋಟ್ಸ್, ಈಗ ನಾವು ಬೋಟ್ಸ್ ನೋಡ್ತೇವೆ, ದೋಣಿಗಳು. ಹೌದು. ಸೊ ದೋಣಿಗಳು ಇಲ್ಲಿ ಗ್ಲಾಸ್ ಫೈಬರ್ ಅಲ್ಲಿ ಮಾಡ್ತಾರೆ. ಸೊ ದೋಣಿಗಳು ಗ್ಲಾಸ್ ಫೈಬರ್ ಅಲ್ಲಿ ಮಾಡೋದು ಯಾಕಂದ್ರೆ ಅದ್ರದ್ದು ಬಾಳಿಕೆ ನಿಮ್ಗೆ ತುಂಬಾ ಜಾಸ್ತಿ ಬರ್ತದೆ. ಓಕೆ. ಸೊ ಹಾಗಾಗಿ ಗ್ಲಾಸ್ ಫೈಬರ್ ಯೂಸ್ ಮಾಡ್ತಿದ್ರು. ನಂಗೆ ಅಲ್ಲಿಂದ ಫೆಮಿಲಿಯರ್ ಮೆಟೀರಿಯಲ್ ಇತ್ತು. ಸೊ ನಮ್ಗೆ ಇಲ್ಲಿ ನಮ್ಮ ಹತ್ರ ಬೋಟ್ಸ್ ಇತ್ತು, ನಾವು ಅದು ಬೋಟಿಗೆ ಗ್ಲಾಸ್ ಫೈಬರ್ ಯೂಸ್ ಮಾಡ್ತಿದ್ವಿ. ಓಕೆ. ಸೊ ಅದು ಕನೆಕ್ಷನ್ ಇಂದ ನಾನು ರಿಸರ್ಚ್ ಮಾಡ್ತಾ ಹೋದೆ, ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳಿಕ್ಕೆ ಆಸಕ್ತಿ ಬಂತು. ಸೊ ಆಸಕ್ತಿ ಬಂದು ಈಗ ನನ್ನ ಮನೆ ಆಗ್ತುಂಟು, ನನ್ನ ಮನೆಗೆ ನಾನು ಇದನ್ನು ಯೂಸ್ ಮಾಡ್ತಿದ್ದೇನೆ. ಓಕೆ. ಸೊ ಹೇಗೆ ಇದರ ಅಡ್ವಾಂಟೇಜಸ್ ಎಂತ? ಸೊ ಅಡ್ವಾಂಟೇಜಸ್ ಮೇನ್ ಅಂದ್ರೆ ಇದು ನಮ್ಮ ಕರಾವಳಿಗರಿಗೆ ಒಂದು ವರ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಗೆ ಇಲ್ಲಿ ಮೆಟಲ್ ಅಲ್ಲಿ ನಾವು TMT ಬಾರ್ಸ್, ಸ್ಟೀಲ್ ಬಾರ್ಸ್ ಹಾಕುವಾಗ ಮೇನ್ ಪ್ರಾಬ್ಲಮ್ ಎಂತ ಆಗ್ತದೆ ಅಂದ್ರೆ ನಮ್ಮದು ಇಲ್ಲಿನ ನೀರಿನಲ್ಲಿ ಸ್ಯಾಲಿನಿಟಿ ಅಂತ ಒಂದಿರ್ತದೆ, ಉಪ್ಪಿನಾಂಶ. ಅದು ನೀವು ಎಲ್ಲಿ ಹೋದ್ರು ಕರಾವಳಿಯಲ್ಲಿ ಉಂಟೆ, ಎಲ್ಲ ಕಡೆ ಇದೆ ಆಯ್ತಾ. ನೀವು ಅದರಿಂದ ಏನಾಗ್ತದೆ ಅಂದ್ರೆ ಮೇನ್ ನೀವೀಗ ಕಾಂಕ್ರೀಟ್ ಸ್ಲ್ಯಾಬ್ ಹಾಕ್ತಿದ್ದೀರಾದ್ರೆ ಫಸ್ಟ್ ನೀವು ಸ್ಲ್ಯಾಬ್ ಹಾಕುವಾಗ ಮೇನ್ ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ ನಿಮ್ಗೆ ಕ್ಯೂರಿಂಗ್ ಮಾಡ್ಲೇಬೇಕು ಸ್ಲ್ಯಾಬಿಗೆ ಆಯ್ತಾ. ನೀವು ಸ್ಲ್ಯಾಬ್ ಸ್ಟಾರ್ಟ್ ಮಾಡುವಾಗಲೇ ಕ್ಯೂರಿಂಗ್ ಮಾಡುವಾಗಲೇ ನೀರಿನ ಕಾಂಟ್ಯಾಕ್ಟಿಗೆ ನಿಮ್ಮ TMT ಕಮ್ಮಿ ಬರ್ತದೆ. ನಾನು ತುಂಬಾ ಕಡೆ ಬಿಲ್ಡಿಂಗ್ಸ್ ನೋಡಿದ್ದೇನೆ, ಒಂದು 15-20 ಇಯರ್ಸ್ ಆಗುವಾಗ ನಿಮ್ಮದು ಸ್ಲ್ಯಾಬ್ ಇದು ಸ್ಟ್ರೆಂತ್ ಪೂರ್ತಿ ಹೋಗಿರ್ತದೆ. ಯಾಕಂದ್ರೆ ಒಳಗಿಂದಲೇ ಕೊರೋಷನ್ ಸ್ಟಾರ್ಟ್ ಆಗಿ ಹೋಗ್ತದೆ, ಮತ್ತೆ ನೀರು ಸ್ವಲ್ಪ. ಹೌದು, ಅದು ಇನ್ನೊಂದು ಪ್ರಾಬ್ಲಮ್. ಸೊ ನೀವು ವಾಟರ್ ಪ್ರೂಫಿಂಗ್ ಅದೆಲ್ಲ ಮಾಡ್ಲಿಕ್ಕೆ ನಿಮ್ದು ಸ್ಲ್ಯಾಬ್ ಇದಂದ್ರೆ ಕಾಂಕ್ರೀಟ್ ಇದು ಫುಲ್ ಸ್ಟ್ರೆಂತ್ ಹೋಗಿ ಆಗ್ತದೆ. ಸೊ ಅದಕ್ಕಾಗಿ ಇದೊಂದು ನಮ್ಗೆ ವರ ಅಂತ ಹೇಳ್ಬೋದು. ಯಾಕಂದ್ರೆ ಇದು 100% ರಸ್ಟ್ ಪ್ರೂಫ್. ರಸ್ಟ್ ಆಗುದಿಲ್ಲ? ಇಲ್ಲ, ಇದು ರಸ್ಟ್ ಆಗುದಿಲ್ಲ. ಮತ್ತೆ ಟರ್ಮೈಟ್ ಪ್ರೂಫ್, ನಾನ್ ಕಂಡಕ್ಟಿವ್. ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಮನೆಯಲ್ಲಿ ಹೇಗಾಗ್ತದೆ ಅಂದ್ರೆ ಒಂದು ವೈರ್ ಹೋಗ್ತಿರ್ತದೆ, ಅಲ್ಲಿ ಕಾಂಕ್ರೀಟ್ ಹಾಕುವಾಗ ಎಲ್ಲಾದ್ರೂ ಕಂಪ್ರೆಸ್ ಆಗಿ ನಿಮ್ದು ವೈರ್ ಮತ್ತೆ ಕಾಂಕ್ರೀಟ್ ರೀಬಾರ್ ಇಲ್ಲಾಂದ್ರೆ ಮೆಟಲ್ ಬಾರ್ ಟಚ್ ಆದ್ರೆ ನೀವು ಇಡೀ ಗೋಡೆಗೆ ಕರೆಂಟ್ ಹೊಡೆಯೋದು, ಇಲ್ಲಾಂದ್ರೆ ಎಲ್ಲಿ ಮೆಟಲ್ ಉಂಟು ಅಲ್ಲಿಗೆ ಕರೆಂಟ್ ಹೊಡೆಯೋದು. ಹೌದು. ಸೊ ಅದು ಇದರಲ್ಲಿ ತಪ್ಪಿಸ್ಲಿಕ್ಕೆ ಆಗ್ತದೆ. ಹೌದು. ಸೊ ಈಗ ನಿಮ್ಮ ಕೈಯಲ್ಲಿರುವಂತದ್ದು ಇದು ಪ್ರೊಫೈಲ್ಸ್ ಅಂತ ಹೇಳ್ತೇವೆ ನಾವು. ಇದು ಇಂಥದ್ದು ಪೈಪ್ಸ್ ನೀವು ಮೆಟಲ್ ಅಲ್ಲೂ ಸಹ ನೋಡಿರ್ತೀರಿ.
ಈಗ ನಾವು ಇದಕ್ಕೆ ಹಾಕ್ತೇವೆ ಮಾಡ್ಲಿಕ್ಕೆ. ಹೌದು ಹೌದು. ಈಗ ಈಗ ಅದು ಭಾರಿ, ಯಾಕಂದ್ರೆ ನೀರು ಬೀಳ್ತದಂತ ಎಲ್ಲ ಕಡೆ ಶೀಟ್ ಹಾಕ್ತಿದ್ದಾರೆ. ಶೀಟ್ ಹಾಕ್ತಾರೆ. ಮತ್ತೆ ಈಗ GI ಪೈಪ್ಸ್ ಹಾಕಿ ಇದು ಸಹ ಮಾಡ್ತಾರೆ. ನಮ್ದು ಟೈಲ್ ಮಂಗ್ಳೂರ್ ಟೈಲ್ ರೂಫಿಂಗ್ ಕೂಡ ಮಾಡ್ತಿದ್ದಾರೆ. ಸೊ ಅದಕ್ಕೆಲ್ಲ ಇದು ಒಳ್ಳೆ ಮೆಟೀರಿಯಲ್, ನಾನ್ ಕಂಡಕ್ಟಿವ್. ಅದು ನಾನು ಹೇಳಿದಾಗೆ ಎಲೆಕ್ಟ್ರಿಕಲಿ ನಿಮ್ಗೆ ಏನು ಪ್ರಾಬ್ಲಮ್ ಆಗುದಿಲ್ಲ. ಅಂದ್ರೆ ಇದಕ್ಕೆ ವೈರ್ ಟಚ್ ಮಾಡಿ ಇಲ್ಲಿಂದ ಇನ್ನೊಂದು ವೈರ್ ಟಚ್ ಮಾಡಿ ಕೊಟ್ಟರು ಇಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಆಗುದಿಲ್ಲ. ಸೊ ಇದು ಹೇಗಂದ್ರೆ ಗ್ಲಾಸ್ ಫೈಬರ್ ಅನ್ನು ಮೋಲ್ಡ್ ಮಾಡಿ ಮಾಡುವಂತದ್ದು. ಇದು ಗ್ಲಾಸ್ ಫೈಬರ್ ಸ್ಟ್ರಾಂಡ್ಸ್ ಅನ್ನು ರ್ಯಾಪ್ ಮಾಡಿ, ಅಂದ್ರೆ ಟೋಲ್ ಮಾಡಿ, ಹಗ್ಗ ಹೇಗೆ ಮಾಡ್ತಾರೆ ಹಾಗೆ ಮಾಡಿ ರೇಸಿನ್ ಅಲ್ಲಿ ಇದಕ್ಕೆ ಸ್ಟ್ರೆಂತ್ ಕೊಡುವಂತದ್ದು. ಅಂದ್ರೆ ರೇಸಿನ್ ಕೊಟ್ಟು ಸೊ ನಿಜವಾಗಿ ನಾರ್ಮಲ್ ರೋಡ್ಸ್ ಉದ್ದ ಇಡ್ತಾರೆ. ಹೌದು, ಅದರಿಂದ ಎಷ್ಟೋ ಆಕ್ಸಿಡೆಂಟ್ಸ್ ಆಗಿದೆ. ಹೌದು. ಸೊ ಇದು ರೋಲ್ ಮಾಡಿದ್ರೆ ಹೌದು. ಇದರಲ್ಲಿ ನಿಮ್ಗೆ ಕಾಸ್ಟ್ ಸೇವಿಂಗ್ ಹೇಗಂದ್ರೆ ದಿಸ್ ಮೆಟೀರಿಯಲ್ ಇಟ್ ಸೆಲ್ಫ್ ಇಸ್ ಚೀಪರ್ ದನ್ ಯುವರ್ ಮೆಟಲ್. ಆಯ್ತಾ, ಮೆಟಲ್ ಗಿಂತ ತುಂಬಾ ಕಮ್ಮಿ ರೇಟಲ್ಲಿ ಬರ್ತದೆ, ನಿಮ್ಗೆ 30% ಕಮ್ಮಿ ಆಗ್ತದೆ. ಹೌದು. ಇದಲ್ಲ ನಾಟ್ ಪ್ರೊಫೈಲ್, ತಪ್ಪು ತಿಳ್ಕೊಡ್ಬೇಡಿ. ಪ್ರೊಫೈಲ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತದೆ, ಬಟ್ ಲಾಂಗ್ ಲಾಸ್ಟಿಂಗ್ ಇದು. ಎಷ್ಟು ವರ್ಷ ತನಕ? ಸೊ ಇದೀಗ ಲೈಕ್ ಇಂಡಿಯಾಗೆ ಬಂದೀಗ ನಾರ್ಮಲ್ ರೀಸೆಂಟ್ಲಿ ಬಂದಿದೆ. ವರ್ಲ್ಡ್ ಅಲ್ಲಿ ತುಂಬಾ ಮುಂಚೆಯಿಂದ ಯೂಸೇಜ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಕಂಪನಿ ಅಶ್ಯೂರ್ ಮಾಡುವಂತ ಟೈಮ್ ಇಸ್ 60 years. ಸೊ ನನ್ಗೀಗ 30 years. ಇನ್ನೊಂದು ನಾನು 60 ವರ್ಷ ನಾನು ಬಾಳ್ತೇನಾದ್ರೆ ನಂಗೆ ಇದನ್ನ ಹಾಕಿಕೊಂಡು ಬಾಳುವಂತ ಗ್ಯಾರಂಟಿ ಉಂಟು. ಇದು ಬಂದು ನಮ್ದು GFRP TMT ಬಾರ್ಸ್. ಸೊ ನೀವು ಟ್ರಾನ್ಸ್ಪೋರ್ಟ್ ಬಗ್ಗೆ ಹೇಳ್ತಿದ್ರಿ ನನಗೆ. ಟ್ರಾನ್ಸ್ಪೋರ್ಟ್ ಅಲ್ಲಿ ಈಗ ನೀವು TMT ತರುವುದಾದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಇಸ್ 40 feet ಬರುವುದು. 6 ಮೀಟರ್ ಅಂದ್ರೆ 11.85 meters ನಿಮ್ದು ಬರ್ತದೆ. ಇದು ಹಾಗೆ ಅಲ್ಲ, ಇದು ರೋಲ್ ಅಲ್ಲಿ ಬರ್ತದೆ. ಸೊ ರೋಲ್ ನಿಮ್ಗೆ ತೋರಿಸ್ತೇನೆ ನಾನು, ಬಟ್ ಇದು ರೋಲ್ಸ್ ಅಲ್ಲಿ ಬರ್ತದೆ ಪ್ಲಸ್ 100 meters ಬರ್ತದೆ ಒಮ್ಮೆ. ಸೊ ನಿಮ್ಗೆ ಕಟ್ಟಿಂಗ್ ಅಲ್ಲಿ ವೇಸ್ಟೇಜ್ ತುಂಬಾ ಕಮ್ಮಿ ಆಗ್ತದೆ. ಯಾಕಂದ್ರೆ ನೀವು ಒಂದು ರೋಲ್ ಬಿಡಿಸಿದ ಕೂಡಲೇ ಒಂದು ಉದ್ದ ರೋಲ್ ನಿಮ್ದು ಉದ್ದ TMT ಬಾರ್ ಸಿಕ್ಕಿದಾಗೇನೆ ಆಗ್ತದೆ. ನಿಮ್ಗೆ ಎಷ್ಟು ಬೇಕಷ್ಟು ಕಟ್ ಮಾಡ್ತಾ ಹೋಗ್ಬೋದು. ಮತ್ತೆ ತುಂಬಾ ಲೈಟ್ ವೇಟ್. ಇದು 100 meter ರೋಲು 12 mm ಇದು. ಒಬ್ಬ ಜನ ಅದನ್ನ ರೋಲ್ ಮಾಡ್ಕೊಂಡು ಬರ್ಬೋದು. ನೀವು 100 meter TMT ಬಾರ್ಸ್ ತಗೊಂಡು ಬರೋದಾದ್ರೆ ನಿಮ್ಗೆ ಕಮ್ಮಿ ಆದ್ರೂ ಒಂದು 4 ರಿಂದ 5 ಜನ ಎತ್ತಲಿಕ್ಕೆ ಬೇಕು. ಹೌದು. ಸೊ ಇದು ರೋಲ್ ಅಲ್ಲಿ ಬರುವುದರಿಂದ ನಿಮ್ಗೆ ಆರಾಮಲ್ಲಿ ಎತ್ಕೊಂಡು ಬರ್ಲಿಕ್ಕೆ ಅಂದ್ರೆ ಲೇಬರ್ ಕಾಸ್ಟ್ ಉಳಿತದೆ ನಿಮ್ದು. ಮತ್ತೆ ಕಾಸ್ಟ್ ಸೇವಿಂಗ್. ಹೌದು, ಕಾಸ್ಟ್ ಸೇವಿಂಗ್. ನಾನು 12 mm ರೀಬಾರ್ ನನ್ನ ಪರ್ಸನಲ್ ಹೇಳೋದು. 12 mm ಈಗ ನಮ್ಮ ಹತ್ರ 1 meter ಇದು ರೀಬಾರ್ ಉಂಟು. ಸೊ 1 meter ರೀಬಾರಿಗೆ ನಮಗೆ ನಾವು ಮೆಟಲ್ ರೀಬಾರ್ ಚೆಕ್ ಮಾಡುವಾಗ ಸೊ ಇಟ್ ವಾಸ್ 59 rupees per piece. 59 rupees. Yes, this cost me 47 rupees, 47.5 rupees. Yes. 12 rupees. ಹೌದು, ಅರೌಂಡ್ 12 to 13 rupees ಕಮ್ಮಿ ಆಗ್ತದೆ ಮೆಟಲ್ ಕಂಪೇರ್ ಮಾಡಿದಾಗೆ. ಬಟ್ ಇದರಲ್ಲಿ ಸಹ ಪ್ರೋಸ್ ಅಂಡ್ ಕಾನ್ಸ್ ಇದೆ. ಪ್ರೋಸ್ ಅಂಡ್ ಕಾನ್ಸ್ ಅಂತ ಅಂದ್ರೆ ಇದನ್ನು ಹೊರದೇಶದಲ್ಲೆಲ್ಲ ವರ್ಟಿಕಲಿ ಹಾಕ್ತಿದ್ದಾರೆ, ಸ್ಟ್ರೇಟ್ ಹಾಕ್ತಿದ್ದಾರೆ, ಹೀಗೆ ಹಾಕ್ತಿದ್ದಾರೆ. ಬಟ್ ಇಂಡಿಯನ್ ಗವರ್ಮೆಂಟ್ ಅಲ್ಲಿ ಅಂದ್ರೆ ಇಲ್ಲಿ ಪ್ರೊಡ್ಯೂಸ್ ಆಗೋ ಮೆಟೀರಿಯಲ್ಗೆ ಇಲ್ಲಿ ತನಕ ಸ್ಟ್ರೇಟ್ ಹಾಕ್ಲಿಕ್ಕೆ ಅಪ್ರೂವಲ್ ಸಿಗ್ಲಿಲ್ಲ. ವರ್ಟಿಕಲ್ ಹಾಕ್ಲಿಕ್ಕೆ ಹೌದು, ಇದರದ್ದು ಟೆಸ್ಟ್ ನಡೀತಿದೆ ಇವಾಗ. ಬಟ್ ಲೈಕ್ ಹಾರಿಜಾಂಟಲಿ ಹಾಕ್ಲಿಕ್ಕೆ ತುಂಬಾ ಇದು ಬಂದಿದೆ, ಅಂದ್ರೆ ತುಂಬಾ ಪ್ರಾಜೆಕ್ಟ್ಸ್ ರೆಡಿ ಆಗ್ತಿದೆ. ನಾವೀಗ ರೀಸೆಂಟ್ಲಿ ಉಡುಪಿಯಲ್ಲಿ ಹೇಳೋದಾದ್ರೆ ಫಸ್ಟ್ ನಾನೇ ತಂದಿರೋದು ಇದು. ಉಡುಪಿಯಲ್ಲಿ ಫಸ್ಟ್ ಟೈಮ್? ಹೌದು, ಉಡುಪಿಯಲ್ಲಿ ಫಸ್ಟ್ ಟೈಮ್ ನಾನೇ ತಂದು ನನ್ನ ಮನೆಗೆ ಯೂಸ್ ಮಾಡಿ ನಾನು ನಿಮ್ಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇದು ಯಾವುದು ಸಹ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ಇವರು ನಮ್ಮ ಗುರ್ತದವರು, ಅವರದ್ದು ಮನೆಗೆ ಯೂಸ್ ಮಾಡ್ತಿದ್ದಾರೆ. ಇದು ಅಂತ ನನಗೆ ಹೊಸತು ಕಾನ್ಸೆಪ್ಟ್ ಅಂತ ಎನಿಸಿದ್ದು. ಸೊ ಇದು ಇನ್ಫಾರ್ಮೇಶನ್ಗೋಸ್ಕರ ವಿಡಿಯೋ ಮಾಡ್ತಿದ್ದೇನೆ. ಮತ್ತೆ ಯಾವುದಕ್ಕೆಲ್ಲ ಯೂಸ್ ಮಾಡ್ಬೋದು? ಯೂಸ್ ಮಾಡ್ಲಿಕ್ಕೆ ಬಂದು ಅದೇ ನಿಮ್ದು ವರ್ಟಿಕಲ್ ಯೂಸ್ ಮಾಡ್ಲಿಕ್ಕೆ ಇಷ್ಟ ತನಕ ಪರ್ಮಿಷನ್ ಇಂಡಿಯನ್ ಗವರ್ಮೆಂಟ್ ಇಂದ ಸಿಕ್ಕಿಲ್ಲ. ಬಟ್ ಹೊರದೇಶದಲ್ಲೆಲ್ಲ ತುಂಬಾ ಯೂಸ್ ಅಲ್ಲಿ ಇದೆ GFRP. ಮತ್ತೆ ಕಾಂಕ್ರೀಟ್ ಫ್ಲೋರಿಂಗ್ಸಿಗೆಲ್ಲ ನೀವು ನಾರ್ಮಲಿ ಮೆಟಲ್ ಅಲ್ಲಿ ನೋಡೋದಾದ್ರೆ ನಿಮ್ದು ಲೇಬರ್ ಕಾಸ್ಟ್ ಜಾಸ್ತಿ ಹೋಗುದಿಲ್ಲ. ಅಂದ್ರೆ ಕಟ್ ಮಾಡಿ ಅದನ್ನ ವ್ಯೂ ಮಾಡ್ಲಿಕ್ಕೆ ಅದ್ರ ನೆಟ್ ತರ ಕಟ್ತಾರೆ. ಅದಕ್ಕೆ ತುಂಬಾ ಟೈಮ್ ಹೋಗ್ತದೆ. ಇದ್ರಲ್ಲಿ ಏನಂದ್ರೆ ನಿಮ್ಗೆ ರೆಡಿಮೇಡ್ ಬರ್ತದೆ ನೆಟ್ ಅದ್ರದ್ದು. ಹೌದು, ನಿಮ್ಗೆ ರೋಲ್ಸ್ ಬರ್ತದೆ. ನೀವು ಜಸ್ಟ್ ಓಪನ್ ಮಾಡಿ, ಕಟ್ ಮಾಡಿ, ಓಪನ್ ಮಾಡಿ, ಕವರಿಂಗ್ ಬ್ಲಾಕ್ಸ್ ಅನ್ನು ಇಟ್ಟು ಅದ್ರ ಮೇಲೆ ಕಾಂಕ್ರೀಟ್ ಹಾಕೋದು ಮಾತ್ರ ಕೆಲಸ ಉಳಿತದೆ. ಟೈಮ್ ಕನ್ಸಂಪ್ಷನ್ ತುಂಬಾ ಕಡಿಮೆ. ನಿಮ್ಗೆ ನೀವು ಫಾರ್ ಎಕ್ಸಾಂಪಲ್ TMT ಬಾರ್ ಇಲ್ಲಿ ತಂದ್ರು, ನಾರ್ಮಲಿ ತಂದ್ರು, TMT ಬಾರ್ ತಂದು ಕೂಡಲೇ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಅದು 11 meters 11.85 12 meters ಇದು TMT ಬಾರ್ ಇರ್ತದೆ. ಅದನ್ನು ತಂದು ಅದನ್ನು ಪುನಃ ಸ್ಟ್ರೇಟ್ ಮಾಡಿ ಮತ್ತೆ ಪುನಃ ಕಟ್ ಮಾಡ್ಲಿಕ್ಕೆ ನಿಮಗೆ ತುಂಬಾ ಟೈಮ್ ಹೋಗ್ತದೆ. ಸೊ ಇದು ನಿಮ್ಗೆ 100 meters ಲೆಂತ್ ಬರ್ತದೆ. ನೀವು ಓಪನ್ ಮಾಡಿದ ಕೂಡಲೇ 100 ಉದ್ದ ಬಂದ್ಬಿಡ್ತದೆ. ಸೊ ಅದು ನಿಮ್ಗೆ ಎಲ್ಲಿಗೆ ಬೇಕಲ್ಲ ನೀವು ಕಟ್ ಮಾಡಿ ನಿಮ್ದು ಒಂದು ವೇಸ್ಟೇಜ್ ಕಮ್ಮಿ ಆಗ್ತದೆ. ಫಸ್ಟ್ ಆಫ್ ಆಲ್ ನೀವು 20 meter ಇದ್ದು 10 ತರೋದ್ಕಿಂತ 5 ತರೋದ್ಕಿಂತ 100 meter ಇದು ಒಂದು ತಂದ್ರೆ ನಿಮ್ಗೆ ಲಾಸ್ಟಿಗೆ ಎಷ್ಟು ಉಳಿತದೆ ಎಕ್ಸ್ಟ್ರಾ ಒಂದು ಸಣ್ಣ ಪೀಸ್. ಇದೀಗ 1 meter ಉಳಿದಿರುತ್ತೆ ಪೀಸ್.
ಗೊತ್ತಾಯ್ತಾ. ಈಗ ಒಂದು 100 ಮೀಟರ್ ಕಟ್ ಆಗಿ ನಂಗೆ ಇಷ್ಟು ಮಾತ್ರ ಉಳಿದಿದೆ. ನೀವು TMT ತರೋದಾದ್ರೆ ಎಲ್ಲಿ ಆರ್ಕ್ ಉಂಟು ಅಲ್ಲಿದ್ದು ಕಟ್ ಯೂಸ್ ಆಗುದಿಲ್ಲ, ಅದು ತುಂಬಾ ವೇಸ್ಟೇಜ್ ಹೋಗ್ತದೆ ಅದರಲ್ಲಿ. ಓಕೆ, ಸೊ ಈ ವಿಡಿಯೋ ನೋಡಿ ಯಾರಿಗಾದ್ರೂ ಯೂಸ್ ಮಾಡುವ ಅವರದ್ದು ಬಿಲ್ಡಿಂಗ್ ಇಲ್ಲ ಮನೆಗೆ ಆದ್ರೆ ಎಲ್ಲಿಂದ ಪರ್ಚೇಸ್ ಮಾಡೋದು, ಎಲ್ಲಿ ಸಿಗ್ತದೆ ಪರ್ಚೇಸ್? ಆಸ್ ಇಫ್ ನಾನು ಶಾಪ್ ಅಂತ ಸ್ಟಾರ್ಟ್ ಮಾಡಲಿಲ್ಲ. ಓಕೆ, ಸೊ ನಾನಂದ್ರೆ ಡೀಲರ್ಶಿಪ್ ಅಂಡ್ ಡಿಸ್ಟ್ರಿಬ್ಯೂಟರ್ಶಿಪ್ ಹೇಳಿದ್ದೇನೆ ಉಡುಪಿಗೆ. ಓ ಹೌದು, ಓಕೆ, ಅದೊಂದು ಒಳ್ಳೆ ಕಾನ್ಸೆಪ್ಟ್. ಹೌದು. ಸೊ ಉಡುಪಿಯಲ್ಲಿ ಫಸ್ಟ್ ನಾನು ಟ್ರೈ ಮಾಡಿ ನೋಡ್ತೇನೆ, ನನಗೆ ವರ್ಕ್ ಆದ್ರೆ ನಾನು ಉಳಿದವ್ರಿಗೆ ಸಹ ಹಂಚಿ, ಅಂದ್ರೆ ಕೈಂಡ್ ಆಫ್ ನನಗೆ ಸಹ ಹೆಲ್ಪ್ ಆಗ್ತದೆ, ಬೇರೆಯವ್ರಿಗೆ ಸಹ ಹೆಲ್ಪ್ ಆಗ್ತದೆ. ಬಟ್ ಆಸ್ ಆಫ್ ನೌ ನನ್ನ ಫ್ರೆಂಡ್ಸ್ ತುಂಬಾ ಜನ ಯೂಸ್ ಮಾಡಿದ್ದಾರೆ. ಒಂದು ರೆಸಾರ್ಟಿಗೆ ಯೂಸ್ ಮಾಡ್ತಿದ್ದಾರೆ ಈಗ, ರಿಟೆನ್ಷನ್ ವಾಲಿಗೆ. ಅಂದ್ರೆ ಅದು ಕಡಲ ಬದಿಗೆ ಬರ್ತದೆ, ನದಿ ತೀರದಲ್ಲಿ, ಮತ್ತೆ ಒಂದ್ ಸೈಡ್ ಬೀಚ್, ಒಂದ್ ಸೈಡ್ ನದಿ ಬರ್ತದೆ. ಪ್ಲಸ್ ಅವರು ಸ್ವಿಮ್ಮಿಂಗ್ ಪೂಲ್ಗೆ ಯೂಸ್ ಮಾಡ್ತಿದ್ದಾರೆ. ಸ್ವಿಮ್ಮಿಂಗ್ ಪೂಲ್? ಹೌದು, ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ವಾಟರ್ ಸ್ಯಾಲಿನಿಟಿ ಇಂದ ನಿಮ್ದು ಕಾಂಕ್ರೀಟ್ ಇದ್ದು ಒಳಗೆ ಹಾಕಿದ ಮೆಟಲ್ ಎಲ್ಲ ಹಾಳಾಗ್ತದೆ ಅಂತ, ಲೈಕ್ ನಾರ್ಮಲಿ ಇದ್ದದೆ ಮೆಟಲ್ ಹಾಳುವಾಗ. ಸೊ ಅವರಿಗೆ ನಾನು ಇದು ಮೆಟೀರಿಯಲ್ ಸಜೆಸ್ಟ್ ಮಾಡಿದ್ದೆ. ಇಲ್ಲಿ ಅವರು ವರ್ಟಿಕಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ತನಕ ಏನು ಕ್ರ್ಯಾಕ್ ಬರೋದು, ಏನು ಪ್ರಾಬ್ಲಮ್ ಆಗಿಲ್ಲ. ನೀರಿದ್ದು ಕಂಪ್ರೆಸಿವ್ ಸ್ಟ್ರೆಂತ್ ಎಷ್ಟು ಅಂತ ಗೊತ್ತಲ್ಲ, ಎಷ್ಟು ಪುಷ್ ಮಾಡ್ತಾರೆ. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಆಗಲಿಲ್ಲ. ಅವರು ಪ್ಲಸ್ ಏನಂದ್ರೆ ಅವರು ಬ್ಲೆಂಡ್ ಮಾಡಿದ್ದಾರೆ, TMT ಕಾರೊಟ್ಟಿಗೆ ಇದನ್ನು ಬ್ಲೆಂಡ್ ಮಾಡಿ. ಈಗ ಸರ್ ನೀವು ಮನೆಗೆ ಯೂಸ್ ಮಾಡ್ತಿದ್ದೀರಿ, ಬೇರೆ ಯಾವುದಕ್ಕೆಲ್ಲ ಯೂಸ್ ಮಾಡ್ಬೋದು? ಬೇರೆ ಯೂಸ್ ಮಾಡೋದು ಅಂದರೆ ಒಂದು ನಿಮ್ಮದು ಫ್ಲೋರಿಂಗ್, ಲೈಕ್ ಅಡಿಯಲ್ಲಿ ಸಪೋರ್ಟ್, ಅರ್ತ್ ಸಪೋರ್ಟ್ ಬಂದು ಮೇಲೆ ನೀವು ಕಾಂಕ್ರೀಟ್ ಹಾಕ್ತಿದ್ದೀರಿ. ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ಫ್ಲೋರಿಂಗ್, ದೊಡ್ಡ ಇಂಡಸ್ಟ್ರೀಸ್ ಮಾಡ್ತಿದ್ದಾರೆ, ವೇರ್ ಹೌಸ್ ಮಾಡ್ತಿದ್ದಾರೆ. ಅವರಿಗೆಲ್ಲ ನಾರ್ಮಲ್ ಕಾಂಕ್ರೀಟ್ ಹಾಕಿದ ಕೂಡಲೇ ಎಂತ ಆಗ್ತದೆ ಅಂದರೆ, ನಾರ್ಮಲಿ ವೇರ್ ಅಂಡ್ ಟೇರ್ ಆಗುವಾಗ ಅದು ಒಂದು ಸ್ಟೀಲ್ ಏನಾದರೂ ಬಿತ್ತು ಹೋಲೆಲ್ಲ ಆಗೋದಿರ್ತದೆ. ಸೊ ಅಲ್ಲಿ ಥಿಕ್ ಕಾಂಕ್ರೀಟ್ ಹಾಕುವಾಗ ಬೈಂಡಿಂಗ್ ಏನೂ ಇರೋದಿಲ್ಲ ಅವರಿಗೆ. ಸೊ ಅದಕ್ಕೆ ಅವರು ಮೆಟಲ್ ಯೂಸ್ ಮಾಡ್ತಾರೆ. ಮೆಟಲ್ ಜಾಗದಲ್ಲಿ ಇದನ್ನು ಯೂಸ್ ಮಾಡ್ಬೋದು. ನಾನು ಆಗ ನಿಮಗೆ ಹೌದು ಮೆಟಲ್ಗೆ ಸಬ್ಸ್ಟಿಟ್ಯೂಟ್, ಲೈಕ್ ಮೆಶ್ ಇದು ವಿಷಯದಲ್ಲಿ ಹೇಳಿದೆ. ಇಂಡಸ್ಟ್ರಿಯಲ್ ಫ್ಲೋರಿಂಗಿಗೆ ದೊಡ್ಡದು ವೇರ್ ಹೌಸ್, ಈಗ ಸ್ವಿಗ್ಗಿ ಇನ್ಸ್ಟಾ ಮಾಡಿದ ವೇರ್ ಹೌಸ್ ಎಲ್ಲ ಬ್ಯಾಂಗ್ಳೂರಲ್ಲಿ ಯೂಸ್ ಮಾಡ್ತಿದ್ದಾರೆ. ಅವರು ಇದನ್ನು ಯೂಸ್ ಮಾಡ್ತಿದ್ದಾರೆ. ಸೊ ಅರೌಂಡ್ 8,000-9,000 ಸ್ಕ್ವೇರ್ ಫೀಟ್ ಏರಿಯಾಕ್ಕೆ ಇದನ್ನು ಹಾಕ್ತಿದ್ದಾರೆ. ಹೌದು, ಅದನ್ನು ಬಿಟ್ಟು ಈಗ ರೋಡ್ಸ್, ಈಗ ಕಾಂಕ್ರೀಟ್ ರೋಡ್ಸ್ ಎಲ್ಲ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಇದು ನೀವು ಗೂಗಲಲ್ಲಿ ಚೆಕ್ ಮಾಡ್ಬೋದು. ನಮ್ಮದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಯಾರು ಇದ್ದಾರೆ, ನಿತಿನ್ ಗಡ್ಕರಿ ಅವರು ಸಹ ಇದನ್ನು ಸಜೆಸ್ಟ್ ಮಾಡ್ತಿದ್ದಾರೆ. ಅಂದರೆ ರೋಡ್ಸ್ ಬಿಲ್ಡಿಂಗಿಗೆ, ಅಂದರೆ ಕಾಂಕ್ರೀಟ್ ರೋಡ್ಸ್ ಏನು ಮಾಡ್ತಿದ್ದಾರೆ ಅದಕ್ಕೆ ಮೆಟಲ್ಗಿಂತ ಇದು ಸಬ್ಸ್ಟಿಟ್ಯೂಟ್ ಆಗಿ ಯೂಸ್ ಮಾಡಿ. ಸೊ ಒಂದು ನಾನ್ ಕೊರೋಸಿವ್ ಎಲಿಮೆಂಟಿಗೋಸ್ಕರ, ಇನ್ನೊಂದು ನಿಮ್ಮದು ಎಕನಾಮಿಕಲ್, ಅಂದರೆ ಪ್ರೈಸ್ ಕಮ್ಮಿ ಇದೆ, ಇದು ಚೀಪ್ ಆಗ್ತದೆ. ರೋಡ್ಸ್ ಇದ್ದು ಪ್ರೈಸ್ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ಮತ್ತೆ ಡ್ಯೂರಬಿಲಿಟಿ ಸಹ ಜಾಸ್ತಿ, ಡ್ಯೂರಬಿಲಿಟಿ ಜಾಸ್ತಿ ಉಂಟು. ಹೌದು. ಮತ್ತೆ ಎಂತಾದ್ರೂ ಸಮಸ್ಯೆ ಬಂದ್ರೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡೋದು? ಹಾಗೆ ಬೈ ಮಿಸ್ಟೇಕ್ ಎಂತಾದ್ರೂ ಆದ್ರೂ? ಬೈ ಮಿಸ್ಟೇಕ್ ಇವ್ರದೇ ಆದ ಶೈನ್ ಸ್ಟಾರ್ ಅಂತ ಕಂಪನಿ ಇದೆ. ಶೈನ್ ಸ್ಟಾರ್ ಕಂಪನಿಯಿಂದ ನಾನು ಡೀಲರ್ಶಿಪ್ ತಗೊಳ್ಳೋದು ಪ್ಲಾನ್ ಅಲ್ಲಿ ಇದ್ದೇನೆ. ಸೊ ಅವರು ಹೇಗಂದ್ರೆ ಅವರದ್ರಲ್ಲಿ ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಇದ್ದಾರೆ, PhD ಮಾಡಿದವರು ಇದ್ದಾರೆ. ಸೊ ಅವರದ್ದು ಪಾಡ್ಕಾಸ್ಟ್ ವಿಡಿಯೋಸ್ ಎಲ್ಲ ಇದೆ, ನೀವು ನೋಡ್ಬೋದು. ಸೊ ಅಪ್ಲೈ ಮಾಡಲಿಕ್ಕೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಫಸ್ಟ್ ಯು ಹ್ಯಾವ್ ಟು ಕನ್ಸಲ್ಟ್ ಯುವರ್ ಸ್ಟ್ರಕ್ಚರಲ್ ಇಂಜಿನಿಯರ್. ಸೊ ಅವರು ಬೇಕಾದ್ರೆ ತಗೊಂಡು ಬಂದು ನಮ್ಮ ಹತ್ರ ನಾನು ಸ್ಯಾಂಪಲ್ಸ್ ರೆಡಿ ಇಡ್ತೇನೆ. ನನಗೆ ಸ್ಯಾಂಪಲ್ಸ್ ಕೊಡ್ಲಿಕ್ಕೆ ಏನೋ ಪ್ರಾಬ್ಲಮ್, ಫ್ರೀ ಸ್ಯಾಂಪಲ್ಸ್ ಕೊಡ್ತೇನೆ ನಾನು ಅವರಿಗೆ ರೀಬಾರ್ಸಿದ್ದು. ಸೊ ಅವರಿಲ್ಲಿ ನಂಗೆ ಕಾಂಟ್ಯಾಕ್ಟ್ ಮಾಡಿ ಬಂದರು. ಸೊ 1 ಪೀಸ್ 2 ಪೀಸ್ ತಗೊಂಡು ಹೋಗಿ ಏನೋ ಪ್ರಾಬ್ಲಮ್ ಇಲ್ಲ. ಅವ್ರು ತಗೊಂಡೋಗಿ ಅವರನ್ನು ಟೆಸ್ಟ್ ಮಾಡಿ ನೋಡಿ, ಟೆನ್ಸೈಲ್ ಸ್ಟ್ರೆಂತ್ ಹೇಗುಂಟು ಅದನ್ನು ನೋಡಿ, ಅವರ ಸ್ಟ್ರಕ್ಚರಲ್ ಇಂಜಿನಿಯರ್ ಇರ್ತಾರೆ, ಅವರನ್ನು ಕನ್ಸಲ್ಟ್ ಮಾಡಿ ಅವ್ರು ಏನು ಹೇಳ್ತಾರೆ ಅವರ ಸಜೆಷನ್ ಮೇರೆಗೆ ಅವ್ರು ಮಾಡ್ಬೋದು. ಹೌದು. ಮತ್ತೆ ನೀವೀಗ ಕನ್ಸ್ಯೂಮರ್ಸ್ ಯಾರಿಗೂ ಇದ್ರ ಬಗ್ಗೆ ಬೇಸಿಕ್ ಐಡಿಯಾ ಇಲ್ಲ, ಅವರಿಗೊಂದು ಎಂತ ಹೇಳ್ತೀರಿ? ಬೇಸಿಕ್ ಐಡಿಯಾ ನಾನು ನಂದೇ ಒಂದು ರಿಸರ್ಚ್ ಮಾಡಿ ಬಂದದ್ದು. ಆಯ್ತಾ, ಬ್ಲೈಂಡ್ ಬಿಲೀಫ್ ಅಂತ ಯಾರ ಮೇಲೂ ನಂಬಿ, ನನ್ನ ಮೇಲೆ ನಿಮ್ಮ ಮೇಲೆ ನಂಬಿ ಹೋಗಬೇಡಿ. ಆಯ್ತಾ, ನೀವು ಬನ್ನಿ ಚೆಕ್ ಮಾಡಿ, ಇಲ್ಲ ಹೌದು ರಿಸರ್ಚ್ ಮಾಡಿ, ಬೇರೆ ಕಡೆ ಬೇರೆ ಪ್ರಾಜೆಕ್ಟ್ಸ್ ಅಲ್ಲಿ ಎಲ್ಲೆಲ್ಲ ಬರ್ತುಂಟು ಅದನ್ನ ನೋಡಿ. ಯಾಕಂದ್ರೆ ನನಗೆ ತುಂಬಾ ಯೂಸ್ಫುಲ್ ಅಂತ ಅನಿಸ್ತು, ಅದಕ್ಕೆ ನಾನು ಯೂಸ್ ಮಾಡ್ತಿದ್ದೆ ನನ್ನ ಮನೆಯಲ್ಲಿ. ಇದರಲ್ಲಿ ಇನ್ನೊಂದೇನಂದ್ರೆ ನಿಮ್ದು ಸ್ಟಿರಪ್ಸ್, ಫಾರ್ ಎಕ್ಸಾಂಪಲ್ ರಾಡ್ಸ್ ಬರ್ತದಲ್ಲ, ರಾಡ್ ಇದೆ ರಿಂಗ್ಸ್ ಹಾಕ್ತಾರೆ ಬೀಮ್ ಎಲ್ಲ ಹಾಕುವಾಗ, ಅದು ಬೀಮ್ ಸಹ ಇದರಲ್ಲೇ ಬರ್ತದೆ. ಸೊ 100% ನಾನ್ ಕೊರೋಸಿವ್ ಮಾಡ್ಬೋದು. ಬಟ್ ನನಗೆ ಈ ಸರ್ತಿ ಸಿಗ್ಲಿಲ್ಲ, ಸೊ ನನ್ನ ಪ್ಲಿಂತ್ ಬೀಮಿಗೆ ಸಿಗ್ಲಿಲ್ಲ. ಬಟ್ ನಾನೀಗ ನಂದು ಟಾಪ್ ಬೀಮ್ ಅನ್ನು ಹಾಕ್ತಿದ್ದೇನೆ. ಸೊ ಟಾಪ್ ಬೀಮ್ ಹಾಕುವಾಗ ಅದಕ್ಕೆ ನಾನು ಸ್ಟಿರಪ್ಸ್ ಇದರದ್ದೇ ಯೂಸ್ ಮಾಡ್ತಿದ್ದೆ. ಹೌದು, GFRP ಯೂಸ್ ಮಾಡ್ತಿದ್ದೆ. ಹೌದು. ಸೊ ಇದರಲ್ಲಿ ಪ್ರೊಡಕ್ಷನ್ ಏನಂದ್ರೆ, ಈಗ ಪ್ರೊಡಕ್ಷನ್ ಕೆಪಾಸಿಟಿ ಅಷ್ಟು ದೊಡ್ಡದಿಲ್ಲ, ಅಂದರೆ ಒಂದು ವಾಸ್ಟ್ ಏರಿಯಾಕ್ಕೆ ಮಾಡುವಷ್ಟು ಪ್ರೊಡಕ್ಷನ್ ಕೆಪಾಸಿಟಿ ಇಲ್ಲ ಇದರಲ್ಲಿ ಸ್ಟಿರಪ್ಸ್ ಅಲ್ಲಿ. ಯಾಕಂದ್ರೆ ನೀವು ಈಗ ಆರ್ಡರ್ ಕೊಟ್ಟರೆ ನಿಮ್ಮೊಂದು 3-4 ವಾರ ತಗೊಳ್ತದೆ ಬರಲಿಕ್ಕೆ. ಸೊ ಇದು ನಮ್ಮ ಹತ್ರ ರೆಡಿ ಅವೈಲೇಬಲ್ ಇದೆ ಅವ್ರ ಹತ್ರ. ಹೌದು, ಇದು ರೆಡಿ ಅವೈಲೇಬಲ್ ಇದೆ. ಸೊ ಬೇಗನೆ ನಮ್ಮದೊಂದು ಶಾಪ್ ಪ್ಲಾನ್ ಮಾಡ್ತಿದ್ದೇವೆ. ಶಾಪ್ ಪ್ಲಾನ್ ಮಾಡಿ
ಓಕೆ ಏನೇ ಸೊಲ್ಯೂಷನ್ಸ್ ಬೇಕಾದರೂ ನಮ್ಮದು ಸಹ ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಇದ್ದಾರೆ. ಸೊ ಅವ್ರ ಹತ್ರ ನನ್ನದೀಗ ಫ್ರೆಂಡ್ಸ್ ಯಾರು ಯೂಸ್ ಮಾಡಿದ್ದಾರೆ, ನಿಮ್ಗೆ ಬೇಕಾದರೆ ಸೈಟ್ ವಿಸಿಟ್ ಮಾಡಿ ನೀವು ಚೆಕ್ ಮಾಡಿ ಬರ್ಬೋದು, ಎಲ್ಲಿ ಅದು ಕ್ರ್ಯಾಕ್ ಬಂದಿದೆಯಾ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ಹೌದೌದು, ಎಲ್ಲರಿಗೆ ಅವರ ಹಣ ಹಾಕುವಾಗ ಡೌಟ್ ಇರ್ತದೆ. ಹೌದು ಹೌದು ಹೌದು. ನಾನು ಸಹ ಸ್ಟಾರ್ಟಿಂಗ್ ಹಾಕುವಾಗ ತುಂಬ ಹೆದರಿಕೆ ಇತ್ತು. ನಾನು ಸಹ ಬ್ಯಾಂಗ್ಳೂರಲ್ಲೆಲ್ಲ ಬೇರೆ ಬೇರೆ ಜಾಗಕ್ಕೆ ಹೋಗಿ ವಿಸಿಟ್ ಮಾಡಿ ನೋಡಿ ಹೇಗೆ ಬರ್ತದೆ ಕಾಂಕ್ರೀಟ್. ಯೂಟ್ಯೂಬ್ಸಲ್ಲಿ, ಜರ್ನಲ್ಸಲ್ಲಿ, ಬೇರೆ ಬೇರೆ ಇಂಜಿನಿಯರ್ಸ್ ಜರ್ನಲ್ಸಲ್ಲಿ ಎಲ್ಲ ಯೂಸ್ ಮಾಡಿ ನೋಡಿದ್ದೇನೆ. ಓಕೆ. ಸೊ ಈವನ್ 2 ಮೆಟೀರಿಯಲ್ಸ್ ನಾನೀಗ ಅದು ಮೆಟೀರಿಯಲ್ಸ್ ನನ್ನ ಮನೆ ಟೈಲ್ ರೂಫಿಂಗಿಗೆ, ಮ್ಯಾಂಗ್ಳೂರ್ ಟೈಲ್ಸ್ ರೂಫಿಂಗಿಗೆ ಯೂಸ್ ಮಾಡ್ತಿದ್ದೇನೆ. ಹೌದು. ಸೊ ಇದು ಸಹ ಯೂಸ್ ಮಾಡ್ತಿದ್ದೇನೆ, ಇದನ್ನು ಸಹ ಯೂಸ್ ಮಾಡ್ತಿದ್ದೆ, 2 ಸಹ ಯೂಸ್ ಮಾಡ್ತಿದ್ದೇನೆ. ಓಕೆ. ಸೊ ಎಲ್ಲಿ ಆದ್ರೆ ಈಗ ಉಡುಪಿ ಮ್ಯಾಂಗ್ಳೂರ್ ಅವರಿಗೆ ಜನರಿಗೆ ಎಂತ ಡೌಟ್ ಇದ್ರೆ ನಿಮ್ಮ ಹತ್ರ ಕೇಳ್ಬೋದು. ಹೌದು, ಕೇಳ್ಬೋದು. ಎಂತ ನನಗೆ ಗೊತ್ತಿಲ್ಲ, ನನ್ನಿಂದ ಬೇರೆ ಯಾರು ಹೌದು ಎಕ್ಸ್ಪರ್ಟ್ ಇದ್ದಾರೆ ಕೇಳ್ಬೋದು, ಕಂಪನಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರ ಹತ್ರ ನಾನು ಕನೆಕ್ಟ್ ಮಾಡಿ ಕೊಡ್ತೇನೆ. ಓಕೆ. ಹೌದು. ಆಲ್ ದಿ ಬೆಸ್ಟ್. ಮೊದಲು ಹಾಕಿ ಶಾಪ್, ನಮ್ಮ ಸೈಡಿಂದ ಫುಲ್ ಸಪೋರ್ಟ್ ಇದೆ. ಮತ್ತು ಅವರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಸೊ ನಿಮಗೆ ಯಾವ ಟೈಮ್ ಸಹ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇನ್ಫಾರ್ಮೇಷನ್ ಕೇಳ್ಬೋದು. ಮತ್ತು ಈ ವಿಡಿಯೋ ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಸರ್ ನಿಮ್ಮ ಟೈಮ್ ಮತ್ತು ಇನ್ಫಾರ್ಮೇಷನ್ ತುಂಬ ಥ್ಯಾಂಕ್ಸ್. ಇವರ ಚಾನಲನ್ನು ತುಂಬ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಡ್ಡಿಂಗ್ ಯೂಟ್ಯೂಬರ್ ನಮ್ಮದೇ ಫ್ರೆಂಡ್ ಶರವಣ್ ಪೆರೇರಾ ಅಂತ. ಎಸ್. ಸೊ ಅವರೇ ಹೇಳಿದರು, ನಮಗೆ ಗೊತ್ತಿರಲಿಲ್ಲ. ಸೊ ತುಂಬ ಖುಷಿ ಆಯಿತು. ಮತ್ತು ಇದು ಹೊಸ ಕಾನ್ಸೆಪ್ಟ್, ಇದರ ಬಗ್ಗೆ ಇನ್ನೂ ಸಹ ನಾವು ಕಲಿಬೇಕು. ನೀವು ಸಹ ಒಂದು ಸರ್ತಿ ಟ್ರೈ ಮಾಡಿದ್ದಿದ್ರಾದರೆ ಕಮೆಂಟ್ ಮಾಡಿ. ಈಗ ನಾವು ನಮ್ಮ ವಿಡಿಯೋ ಎಂಡ್ ಮಾಡ್ತಿದ್ದೇವೆ, ಇನ್ನೊಂದು ವಿಡಿಯೋಲಿ ಸಿಗ್ತೇವೆ. ಬಾಯ್ ಬಾಯ್.